ಗಾಯ್ಸ್ ಈ ಅಡ್ವೆಂಚರ್ ಪ್ಲೇಸ್ ಬಂದ್ಬಿಟ್ಟು ಬೆಂಗಳೂರಿಂದ ಬರೀ 40 ಕಿಲೋಮೀಟರ್ ಇರೋದು. ನನ್ನ ಪ್ರಕಾರ ಈ ಪ್ಲೇಸ್ ನೀವು ನೋಡಿರೋ ಚಾನ್ಸೇ ಇರೋದಿಲ್ಲ. ಈ ಪ್ಲೇಸ್ ಗೆ ಹೋಗಕ್ಕೆ ಈ ಟೈಮ್ ಮಾತ್ರ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಈ ನೀರ್ ಫ್ಲೋಸ್ ಏನಾದ್ರು ಜಾಸ್ತಿ ಆದ್ರೆ ನಾವು ಈ ಟೆಂಪಲ್ ಹತ್ರ ಹೋಗೋಕೇನ ಆಗಲ್ಲ. ಈ ಪ್ಲೇಸ್ ನೇಮ್ ಏನು ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ, ವೇಟ್ ಮಾಡಿ. ಹಾಗೆ ವಿಡಿಯೋಕ್ಕೆ ಲೈಕ್ ಮತ್ತು ಕಮೆಂಟ್ ಮಾಡಿ. ನೀವು ಯಾರ ಜೊತೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಜ ಹೇಳ್ಬೇಕಂದ್ರೆ ಈ ಅಡ್ವೆಂಚರ್ ಮಾತ್ರ ನಿಮ್ಗೆ ಮಸ್ತ್ ಖುಷಿ ಕೊಡುತ್ತೆ. ಹಾಗೆ ನಿಮ್ಗೆ ಸ್ವಿಮ್ಮಿಂಗ್ ಬರ್ದೇ ಇದ್ರೆ ಸ್ವಲ್ಪ ಭಯ ಕೂಡ ಆಗುತ್ತೆ. ಯಾಕಂದ್ರೆ ಈ ವಾಟರ್ ಫ್ಲೋ ಬಂದ್ಬಿಟ್ಟು ಕಣ್ಣಿಗೆ ಕಾಣುವಷ್ಟೇ ನಿಧಾನವಾಗಿ ಇರಲ್ಲ, ಹಾಗಂತ ಹೋಗದೆ ಇರೋ ತರ ಏನು ಇರಲ್ಲ. ಸೊ ನಿಧಾನವಾಗಿ ನಡ್ಕೊಂಡು ಹೋಗಿ ಬರ್ಬೋದು. ಮತ್ತೆ ನೀವು ಬೆಂಗಳೂರಲ್ಲಿ ಇದ್ಕೊಂಡು ಎಲ್ಲಾ ಮಾಲ್ ಗಳನ್ನ ಸುತ್ಕೊಂಡು ಬೆಂಗಳೂರಲ್ಲಿ ಏನಿಲ್ಲ ಬಿಡಪ್ಪ ಅಂತ ಅನ್ಕೊಂಡಿರ್ತೀರಾ. ಹಾಗೆ ಸ್ವಲ್ಪ ಸುತ್ತಮುತ್ತ ಇರೋ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡಿ. ಇನ್ ಕೇಸ್ ನಿಮಗೆ ಪ್ಲೇಸಸ್ ಗಳು ಗೊತ್ತಾಗ್ತಿಲ್ಲ ಅಂತಂದ್ರೆ ನನ್ನ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರತಿ ಟೈಮ್ ಹೋದಾಗೂ ವಿಡಿಯೋ ಮಾಡಾಕಿರ್ತೀನಿ. ಸೊ ಅದನ್ನ ನೋಡ್ಕೊಂಡು ನೀವು ಆ ಪ್ಲೇಸ್ ಗೆ ಹೋಗಿ ಬರ್ಬೋದು. ಈ ಟೆಂಪಲ್ ಹತ್ರ ನೀವು ಹೋಗ್ಬೇಕಂದ್ರೆ ಒಂದ್ಸಲ ನೀರನ್ನ ದಾಟ್ಕೊಂಡು ಈ ಕಡೆ ಸೈಡ್ ಗೆ ಬಂದು ಮತ್ತೆ ನೀರಲ್ಲಿ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಈ ಶಿವ ಟೆಂಪಲ್ ಇರೋದು ನೀರಿನ ಮಧ್ಯೆ, ಅದಕ್ಕೆ ಸುತ್ತಮುತ್ತ ಎಲ್ಲ ನೀರು ಮತ್ತು ಹಸಿರಿನಿಂದ ಕೂಡಿರುತ್ತೆ. ಮತ್ತು ಇಲ್ಲಿ ನಿಮ್ಗೆ ಯಾವಾಗ್ಲೂ ಭಕ್ತಾದಿಗಳು ಇರ್ತಾರೆ. ಸೊ ಹಂಗಾಗಿ ನಿಮ್ಗೆ ಹೋಗಕ್ಕೆ ಅಷ್ಟೊಂದು ಏನ್ ಭಯ ಅನ್ಸಲ್ಲ. ನನ್ನ ಪ್ರಕಾರ ಇಲ್ಲಿ ವೀಕ್ ಡೇಸ್ ಗಿಂತ ವೀಕೆಂಡ್ ಹೋಗೋದು ಬೆಸ್ಟ್ ಅಂತ ಕಾಣಿಸುತ್ತೆ. ಯಾಕಂದ್ರೆ ಈ ತರ ಅಡ್ವೆಂಚರ್ ಪ್ಲೇಸ್ ಗಳಲ್ಲಿ ಜನ ಇದ್ರೇನೆ ಚಂದ. ಸೊ ಇವಾಗ ಈ ಪ್ಲೇಸ್ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ನೀವು ಶಿವನ ಭಕ್ತರು ಆಗಿದ್ದರೆ ಈ ಪ್ಲೇಸ್ ನಿಮ್ಗೆ ನಿಜವಾಗ್ಲೂ ಖುಷಿ ಅನ್ಸುತ್ತೆ. ಮತ್ತೆ ಬರೀ 1 ಅವರ್ ಜರ್ನಿಲಿ ಈ ಪ್ಲೇಸ್ ಗೆ ಹೋಗಬಹುದು. ಸೊ ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ನನ್ನ ಹಳೆ ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ಕಾಪಿ ರೈಟ್ ಇಂದ ರಿಮೂವ್ ಆಯ್ತು. ಯಾಕಂದ್ರೆ ಗಿಲ್ಲಿ ನಟ ಅವ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ. ಅದರಲ್ಲಿ ಒಂದೆರಡು ಕ್ಲಿಪ್ ಬಂದ್ಬಿಟ್ಟು ಬಿಗ್ ಬಾಸ್ ಮನೆದು ಹಾಕಿದ್ದು. ಅದಕ್ಕೆ ಜಿಯೋ ಹಾಟ್‌ಸ್ಟಾರ್ ಇಂದ ಕಾಪಿ ರೈಟ್ ಆಗಿ 1,000ಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದ ನನ್ನ ಅಕೌಂಟ್ ಅನ್ನು ರಿಮೂವ್ ಮಾಡಿಸ್ಬಿಟ್ರು. ನಾನು ಈ ವಿಷಯನ ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಮ್ಮಂತ ಬಿಗಿನರ್ ಕ್ರಿಯೇಟರ್ ಗಳಿಗೆ 1,000 ಸಬ್ಸ್ಕ್ರೈಬರ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಾರೆ. ಯಾಕಂದ್ರೆ ಆ 1,000 ಸಬ್ಸ್ಕ್ರೈಬರ್ಸ್ ಅನ್ನ ಪಡೆಯೋದಕ್ಕೆ ಸತತವಾಗಿ 4-5 ತಿಂಗಳ ಕಾಲ ಕಷ್ಟಪಟ್ಟಿರ್ತೀವಿ. ಇನ್ನು ಅಕೌಂಟ್ ಅನ್ನ ರಿಮೂವ್ ಮಾಡಿಬಿಟ್ರೆ ಮತ್ತೆ ತಿರ್ಗಾ ಫಸ್ಟ್ ಇಂದ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡೋದಕ್ಕೆ ನಾನ್ ರೆಡಿ ಇದ್ದೀನಿ, ಸಪೋರ್ಟ್ ಕೊಡೋದಕ್ಕೆ ನೀವು ರೆಡಿ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಮತ್ತೆ ನೀವೇನಾದ್ರೂ ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಕೌಂಟ್ ಅನ್ನ ಕಾಪಿ ರೈಟ್ ಬರ್ದೇ ಇರೋ ತರ ನೋಡ್ಕೊಳ್ಳಿ. ಇನ್ ಕೇಸ್ ಅಕೌಂಟ್ ಗೆ ಕಾಪಿ ರೈಟ್ ಏನಾದ್ರು ಇಶ್ಯೂ ಬಂದ್ರೆ ನಿಮ್ಮ ಕಂಪ್ಲೀಟ್ ಅಕೌಂಟ್ ರಿಮೂವ್ ಆಗುತ್ತೆ. ಮತ್ತೆ ನೀವು ಪಟ್ಟಿರುವ ಎಲ್ಲ ಕಷ್ಟಗಳು ವ್ಯರ್ಥವಾಗುತ್ತೆ. ಮತ್ತೆ ನಾನ್ ಹೇಳೋದು, ನಿಮಗೆ ಏನಾದ್ರು ಲೈಫ್ ಅಲ್ಲಿ ಡ್ರೀಮ್ಸ್ ಅಂತ ಇದ್ರೆ ಪ್ರತಿದಿನ ಅದ್ರ ಮೇಲೆ ಕೆಲಸ ಮಾಡ್ತಾ ಹೋಗಿ. ಪ್ರತಿಯೊಂದು ಸೋಲಿನ ಹಿಂದೆನೂ ನೀವು ಏನಾದ್ರು ಕಲಿತಾ ಹೋಗ್ತೀರಾ. ಮತ್ತೆ ನೀವು ಇನ್ನೂ ಬೆಟರ್ ಆಗ್ತಾ ಹೋಗ್ತೀರಾ. ಬೆಟರ್ ಆಗಿ ನೀವೇನಾದ್ರೂ ಆ ಕೆಲಸದಲ್ಲಿ ಪರ್ಫೆಕ್ಟ್ ಆದ್ರೆ ಸಕ್ಸಸ್ ಅನ್ನೋದು ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ. ಮತ್ತೆ ನೆನ್ಪಿಟ್ಕೊಳ್ಳಿ, ಸಕ್ಸಸ್ ಗೋಸ್ಕರ 1 ವಾರ, 1 ತಿಂಗಳು, 1 ವರ್ಷ ಅಂತಲ್ಲ, ಅದು ನಿಮ್ಗೆ ಸಿಗೋವರೆಗೂ ನೀವು ಕಷ್ಟ ಪಡ್ಬೇಕಾಗುತ್ತೆ. ಅದು ಒಂದೇ ದಿನ ಆಗ್ಬಹುದು ಅಥವಾ ವರ್ಷಗಳೇ ಆಗ್ಬಹುದು. ಎಷ್ಟೇ ಕಷ್ಟ ಆದ್ರೂ ಪಡ್ಕೋತೀನಿ ಅನ್ನೋ ಛಲ ನಿಮ್ಮಲ್ಲಿದ್ರೆ ಮಾತ್ರ ಡ್ರೀಮ್ಸ್ ಕಾಣಕ್ಕೆ ಸ್ಟಾರ್ಟ್ ಮಾಡಿ. ಮತ್ತೆ ನೀವು ಇವಾಗ ನೋಡಿರೋ ಪ್ಲೇಸ್ ನೇಮ್ ಬಂದ್ಬಿಟ್ಟು ಶಿವ ಟೆಂಪಲ್ ದೊಡ್ಡ ಮೇತ್ರಾಯ ಅಂತ. ಇದು ತಮಿಳುನಾಡು ಬಾರ್ಡರ್ ಅಲ್ಲಿ ಬರುತ್ತೆ. ಪ್ಲೇಸ್ ಗೆ ಹೋಗಿ ಎಂಜಾಯ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.